ಬಸವಣ್ಣನವರ ಜಯಂತಿಯನ್ನು ಆಚರಿಸುವುದರ ಜೊತೆಗೆ ಅವರ ವಿಚಾರಧಾರೆಯಂತೆ ನಡೆದು ಅನುಯಾಯಿಗಳಿಗಾಗಿ ಬದುಕೋಣ ಎಂದು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮುಕ್ಕಣ್ಣ ಕರಿಗಾರ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾಕತೀಯ ಶಾಲೆಯಲ್ಲಿ ಬಸವ ಸಮಿತಿ ಮತ್ತು ಮಹಿಳಾ ಸಮಿತಿ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಬದಲಾವಣೆಯ ಕ್ರಾಂತಿಕಾರಿ ಮಾಡಿ ಮೇಧಾವಿ ವ್ಯಕ್ತಿ ಎಂದೇ ಎಂದು ಬಣ್ಣಿಸಬಹುದು ಎಂದರು. ಉಪನ್ಯಾಸಕಿ ರೇಖಾ ಪಾಟೀಲ್ ಮಾತನಾಡಿ, ಇಂದು ನಾವು ಎಲ್ಲ ರೀತಿಯಲ್ಲಿ ಬದಲಾವಣೆಯಾಗಿದ್ದೇವೆ. ಆದರೆ ನಾವು ಹೇಗಿದ್ದೀವಿ ಎಂಬ ಸಂಸ್ಕಾರವನ್ನು ಮರೆತು ಬಿಟ್ಟು ಮಕ್ಕಳಿಗೆ ತಿಳಿ ಹೇಳುವ ಸಂಸ್ಕಾರದ ಪಾಠಗಳು ಇವೆಲ್ಲವಾಗಿ ಎಂದು ಸಂಸ್ಕಾರದ ಪಾಠಗಳು ಇಲ್ಲವಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾನ್ವಿ ಘಟಕ ಇವತ್ತೇನು ಮಾಡ್ತಾ ಇದೆ ತುಂಬಾ ಶ್ಲಾಘನೀಯವಾದಂತಹ ಒಂದು ಕಾರ್ಯ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ನಮಗಂತೂ ತುಂಬಾ ಸಂತೋಷ ಉಂಟುಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇವತ್ತು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋದಾಗಿರ್ಬೋದು, ಸನ್ಮಾನಿಸೋದಾಗಿರ್ಬೋದು, ಆಯೋಜನೆ ಮಾಡೋದಾಗಿರ್ಬೋದು, ಎಲ್ಲರೂ ಮುಂಚೂಣಿಯಲ್ಲಿ ಅವರೇ ಇದ್ದಾರೆ. ಬಸವಕ್ಕೆಲ್ಲ ಇಂದಿನ ಬಸವಾದಿ ಶರಣರ ವಿಚಾರಗಳು ಇವತ್ತು ಜಾರಿಗೆ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಇನ್ನೊಂದು ವಿಶೇಷವಾಗಿ ನಾವು ಹೇಳಬೇಕಾಗಿದ್ದೇನೆಂದ್ರೆ, ಯೂಟ್ಯೂಬ್ ಚಾನಲ್ ಮುಖಾಂತರ ಬಸವ ತತ್ವ ವಿಚಾರಗಳನ್ನು ಪ್ರಚಾರ ಮಾಡಿಸುವಂಥ ಕೆಲಸ ಮತ್ತು ಬಸವ ತತ್ವ ಚಿಂತನೆಗಳನ್ನು ಪ್ರಸಾರಿಸುವಂಥ ಕೆಲಸ ಮತ್ತು ವಚನ ಅಧ್ಯಯನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ಕೆಲಸ ಈ ಮಾನ್ವಿ ಬಸವ ಕೇಂದ್ರ ಮಾಡ್ತಾ ಬರ್ತಾ ಇದೆ. ನಾವು ಕೂಡ 94ರಲ್ಲಿ ಸಿಂಧನೂರು ನಗರದಲ್ಲಿ ವಿದ್ಯಾಭ್ಯಾಸದಿಂದ ಹೋದಾಗ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಕುರುಕುಂದಿ ವೀರಭದ್ರಪಾಣ ಅವರ ಸಹಯೋಗದಲ್ಲಿ ಮನೆಯಲ್ಲಿ ಮಾಮನೆ ಕಾರ್ಯಕ್ರಮ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ. ಅಂದಿನಿಂದ ಈ ಒಂದು ಬಸವ ಕೇಂದ್ರದ ಒಡನಾಟದಲ್ಲಿ ನಾವು ಕೂಡ ಬೆಳೆದು ಬಂದಿದ್ವಿ. ಅದೇ ರೀತಿ ಮಾನ್ವಿ ನಗರಕ್ಕೆ 2004ರಲ್ಲಿ ನಾವು ನಮ್ಮ ವಕೀಲ ವೃತ್ತಿಯನ್ನು ಆರಂಭಿಸಬೇಕಾದ್ರೆ ಬಸವಪ್ರಭು ಪಾಟೀಲ್ ನೇತೃತ್ವದಲ್ಲಿ ಕೂಡ ಕೆಲವು ಮನೆಯಲ್ಲಿ ಮಾಮನೆ ಕಾರ್ಯಕ್ರಮ ಆಗಿರ್ಬೋದು, ಬಸವ ಜಯಂತಿ ಮುಖ್ಯ ಉತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನಿತರೆ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಇನ್ನು ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಬಸವ ತತ್ವವನ್ನು ಯಾವ ರೀತಿ ಮಾನವೀಯ ರೀತಿಯನ್ನು ಪ್ರಚಾರ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಇನ್ನು ನಮ್ಮ ಕರ್ನಾಟಕದ ಹೃದಯ ಭಾಗ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಅರವಿಂದ್ ಜಯಂತಿಯವರು ಕೂಡ ಇತ್ತೀಚೆಗೆ ನಾವು ಕೆಲವು ಕಾರ್ಯಕ್ರಮಗಳ ನಿಮಿತ್ತ ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಬಸವ ಕೇಂದ್ರ ಇದು ಬಸವ ಸಮಿತಿಗೆ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ ಬಸವ ಸಮಿತಿ ವತಿಯಿಂದ ಸುಮಾರು ಆ ಒಂದು ಬಸವಣ್ಣನವರ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡೋದಾಗಿರ್ಬೋದು, ಅಲ್ಲಿಯ ಸಂಪೂರ್ಣ ವಿವರಗಳನ್ನು ಅತಿ ಅಚ್ಚುಕಟ್ಟಾಗಿ ವಿವರಣೆ ಮಾಡುತ್ತಾ ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ಟಿ.ಡಿ. ಜಯಂತಿಯವರ ಮಗನಾಗಿ ಜನಿಸಿ ಅರವಿಂದ್ ಜಯಂತಿಯವರು 1994ರಲ್ಲಿ ಕೋಶಾಧ್ಯಕ್ಷರಾಗಿ ಈ ಬಸವ ಸಮಿತಿಯಲ್ಲಿ ಕೆಲಸ ಮಾಡ್ತಾ ನಂತರ ಅವರು ತಂದೆಯವರ ಕಾಲಾನಂತರ 2002ರಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾಗಿ ಅಲ್ಲಿಂದ ಕಾರ್ಯಾರಂಭ ಮಾಡಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. 2002ರಿಂದ 2026ವರೆಗೆ ಕೂಡ ಅವರು ಬಸವ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಬಸವ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡಿಸಿದರು. ಅದೇ ರೀತಿ ಅಲ್ಲಿನ ಎಂ ಕಲಬುರ್ಗಿ ಅವರ ಒಂದು ಸಹಯೋಗದೊಂದಿಗೆ 12ನೇ ಶತಮಾನದ 126 ವಚನಕಾರರ ಸುಮಾರು 2400 ವಚನ 40 ಭಾಷೆಗಳಿಗೆ ಭಾಷಾಂತರ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಿ ಲೋಕಾರ್ಪಣೆ ಮಾಡಿದರು. ಅದೇ ರೀತಿಯಾಗಿ ಅವರು ಸ್ವತಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವಿಯನ್ನು ಹೊಂದಿದ್ದರೂ ಕೂಡ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯಮಹಾ ಮೋಟಾರ್ ಸೈಕಲ್ ಮಾರಾಟ ಮಾಡಿದಂತ ಹೆಗ್ಗಳಿಕೆ ಅವರಿಗಿತ್ತು. 106 ಕೋಟಿ ವ್ಯವಹಾರಗಳನ್ನು ಅವರು ಹೊಂದಿದ್ರು ಕೂಡ. ವರ್ಷಗಳ ಹಿಂದೆ ಆಗಿ ಹೋದಂತಹ ಬಸವಣ್ಣ 12
ಗೌರವಿಸಬೇಕು. ಕಾಲ ಕಾಲಕ್ಕೂ ಈಗ ಶತಮಾನಗಳು ಕಳೆದು ಹೋಗಿದ್ದಾವೆ, ಯುಗಗಳೇ ಉಳಿ ಹೋಗಿದ್ದಾವೆ, ಹೌದಾ? 900 ವರ್ಷಗಳ ಮೇಲ್ಪಟ್ಟಾಯ್ತು ಬಸವಣ್ಣ ಹೋಗಿ. ಆದ್ರೂ ನಾವು ಇವತ್ತು ಬಸವಣ್ಣನ ನೆನೀತೀವಿ. ಕಾಲ ನೀರಿನಂತೆ ಹರಿತಾ ಹೋಗುತ್ತೆ, ಆದ್ರೆ ಕಾಲಘಟ್ಟದಲ್ಲಿ ಬಂದಂತಹ ಮಹನೀಯರ ಅಂತರಂಗದ ವಿಚಾರಗಳೇನಿದಾವಲ್ಲ, ಮನುಷ್ಯನ ಅಂತರಂಗಕ್ಕೆ ತಲುಪಿದಾಗ ಕಾಲ ಕಾಲಕ್ಕೂ ಕೂಡ ಅವು ಸದಾ ಬೆಳಕನ್ನ ಚೆಲ್ತಾ ಇರ್ತವೆ. ಎಷ್ಟೇ ಕಾಲಗಳು ಉರುಳಿ ಹೋದ್ರೂ ಕೂಡ, ಯುಗಗಳು ಉರುಳಿದ್ರೂ ಕೂಡ ಅವರ ವಿಚಾರಗಳು ನಮಗೆ ಇವತ್ತು ಪ್ರಸ್ತುತ, ಹೌದಾ? ಇವತ್ತು ಯಾವ ವಿಷಯದಲ್ಲಿ ಬಸವಣ್ಣ ಇಲ್ಲ ಕೇಳಿದ್ರೆ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಇವತ್ತು ಬಸವಣ್ಣ ಬೇಕಾಗಿರ್ತಕ್ಕಂಥದ್ದು. ಪ್ರಸ್ತುತ ನಮ್ಮ ಜೀವನ ಹೇಗಿದೆ ಅಂತಂದ್ರೆ, ನಾವಿವತ್ತು ಸಾಕಷ್ಟು ಕಲಿತಾ ಇದ್ದೀವಿ, ಹೌದಾ? ಪೂಜ್ಯರು ಒಂದ್ ಕಡೆ ಹೇಳ್ತಾರೆ, ವಿದ್ಯೆ ಬಂತು ವಿನಯ ಹೋಯಿತು. ವಿದ್ಯೆ ಸಾಕಷ್ಟು ಕಲಿತಾ ಇದ್ದೀವಿ, ಇವತ್ತು ನಾವು ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡ್ಕೊಳ್ತಾ ಇದ್ದೀವಿ, ಡಾಕ್ಟರ್ ಆಗ್ತಾ ಇದೀವಿ, ಇಂಜಿನಿಯರ್ ಆಗ್ತಾ ಇದೀವಿ, IIT ಕಳಿಸ್ತಾ ಇದೀವಿ, ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ತಾ ಇದೀವಿ. ಆದ್ರೆ ದೊಡ್ಡವರನ್ನ ಗೌರವಿಸ್ಬೇಕು, ಹಿರಿಯರನ್ನ ನಾವು ಗೌರವದಿಂದ ಮಾತಾಡಿಸ್ಬೇಕು, ನೋಡ್ಕೊಳ್ಬೇಕು ಅನ್ನುವಂತಹ ವಿನಯ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ. ವಿದ್ಯೆ ಬಂತು ವಿನಯ ಹೋಯ್ತು, ಬುದ್ಧಿ ಬಂತು ಶ್ರದ್ಧೆ ಹೋಯ್ತು. ಶ್ರದ್ಧೆ ಇಲ್ಲ, ತಾಳ್ಮೆ ಇಲ್ಲ ಯಾರಲ್ಲೋ. ಬುದ್ಧಿ ಬಂದಿದೆ, ನಾನೇ ಶ್ರೇಷ್ಠ, ನನಗೆ ಬಹಳಷ್ಟು ಗೊತ್ತು ಅನ್ನುವಂಥದ್ರಲ್ಲೇ ಹೋಗ್ತೀವಿ ನಾವು. ಇನ್ನೊಬ್ಬರ ವಿಚಾರಗಳಿಗೆ, ಇನ್ನೊಬ್ಬರ ಮಾತುಗಳಿಗೆ ನಾವು ಎಷ್ಟು ಗೌರವ ಕೊಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಮಾತುಗಳನ್ನು ಗೌರವಿಸ್ಬೇಕು, ಎಲ್ಲರ ಮಾತುಗಳನ್ನ ಕೇಳ್ಬೇಕು, ಅಂದಾಗಲೇ ನಮ್ಮ ವಿಚಾರಗಳಿಗೆ ಬೆಲೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಬುದ್ಧಿ ಬಂತು ಶ್ರದ್ಧೆ ಹೋಯ್ತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯ್ತು. ಇಷ್ಟೇ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಇವತ್ತು ಸಮೃದ್ಧಿ ಇದೆ ನಮ್ಮಲ್ಲಿ, ಸಾಕಷ್ಟು ಹಣ ಇದೆ, ದೊಡ್ಡ ದೊಡ್ಡ ಮನೆಗಳಿದಾವೆ, ಬಂಗ್ಲೆಗಳಿದಾವೆ, ಎಲ್ಲ ಇದೆ. ಆದ್ರೆ ನಮ್ಮ ಸಂಸ್ಕೃತಿನೇ ಇಲ್ಲ. ಮನೆಯಲ್ಲಿ ಹೇಗಿರ್ಬೇಕು, ಯಾರನ್ನ ಹೇಗೆ ಗೌರವಿಸ್ಬೇಕು, ಅತಿಥಿ ದೇವೋಭವ ಅಂತಕ್ಕಂಥದ್ದು, ಎಲ್ಲರನ್ನ ನಮ್ಮೂರು ಅಂತ ಒಪ್ಕೊಳ್ತಕ್ಕಂಥದ್ದು ಮನಸ್ಥಿತಿ ಇವತ್ತಿಲ್ಲ. ದೀರ್ಘಾಯುಷ್ಯ ಬಂತು, ಸಮಾಧಾನ ಹೋಯಿತು. ಇವತ್ತು ದೀರ್ಘಾಯುಷ್ಯ ಸಿಕ್ಕಿದೆ ನಮ್ಗೆ, ಯಾಕಂದ್ರೆ ಇವತ್ತು ಎಲ್ಲರಿಗೂ ಔಷಧಿ ಕಂಡುಕೊಂಡಿದೀವಿ ನಾವು. ಎಂತ ರೋಗಗಳು, ಏನ್ ದೇಹಕ್ಕೆ ಒಂದು ಸಣ್ಣ ಗಾಯ ಒಂದು ನಾಡಿ ಕೆಡಗುತ್ತಿದ್ದಾವೆ. ಹಾಗೆ ಇಹ ಕಲೆಗಳು ಒಂದು ಒಬ್ಬ ವ್ಯಕ್ತಿಗೆ ದುಃಖಗಳು ಒಂದನ್ನು ಬಿಟ್ಟು ಮತ್ತೊಂದು ಇಲಾಗಲು. ಆದ್ದರಿಂದ ನೀವು ಬರೀ ದೇವರುವುದನ್ನು ಹೋಗಬೇಡಿ, ನಿಮ್ಮ ಮರೆತದ ಬದುಕನ್ನೇ ಚೆನ್ನಾಗಿ ಮಾಡಿ ಅರ್ಥಪೂರ್ಣವಾಗಿ ಪಡೆಯತಕ್ಕಂಥ ಸಂದೇಶವನ್ನ ಬಸವಣ್ಣನವರು ತಂದೆಯೇ ಕೊಟ್ಟಿದ್ದಾರೆ. ನಾನು ಇವತ್ತ ಈಗ ನಾನು ಬಸವ ಸಂಸ್ಕೃತಿಯ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ. ಬಸವ ಸಂಸ್ಕೃತಿ ಇವತ್ತು ನಮ್ಮ ದೇಶದ ವಿಶ್ವದ ಸಂಸ್ಕೃತಿ ಆಗಬೇಕಾದ್ರೆ, ಯಾಕಂದ್ರೆ ಬಸವ ನಮ್ಮ ಈ ಸಂಸ್ಕೃತಿ ಕೂಡ ಈಗ ನಮ್ಮ ನಡೆದ ಒಂದು ವಿದ್ಯಮಾನದ ಏಕ ಸಂಸ್ಕೃತಿ, ಏಕ ಧರ್ಮ, ಏಕ ಭಾಷೆ ಎಲ್ಲ ಈಗ ನಮ್ಮ ಹೇರಿಕೆಯ ಪ್ರಕ್ರಿಯೆಗಳು. ನೀವು ನೋಡಿರ್ಬೋದು, ಈಗ ಸನಾತನ ಧರ್ಮ ಬಟ್ ಒಂದಿನ ಯಾವ ಧರ್ಮ ಇರುವುದಿಲ್ಲ, ಯಾರನ್ನು ತಿಳಿಸಿಲ್ಲ. ನನ್ನ ವಿಚಾರ ನಿಮ್ದಿನ ಸನಾತನ ಧರ್ಮ ಯಾವುದು, ನಮ್ಮಲ್ಲಿ ಯಾವ ಸನಾತನ ಧರ್ಮ ಅದು ಯಾವುದು ಸನಾತನ ಧರ್ಮ? ಈ ದೇಶದ ಎಲ್ಲ ಧರ್ಮ ಶೈವ ಸಂಸ್ಕೃತಿ, ಶೈವ ಧರ್ಮ ಭಾರತದ ಸನಾತನ ಧರ್ಮ. ಆದರೆ ನಾವೆಲ್ಲ ದ್ರಾವಿಡ ಸಂಸ್ಕೃತಿಯು ಅದನ್ನು ಮರೆತಿದ್ದೀವಿ. ಹಾಗಾಗಿ ಇನ್ನೊಬ್ಬರು ಹೇಳ್ತಕ್ಕಂಥ ಹೇರಿಕೆಯ ಧರ್ಮಗಳನ್ನ, ಹೇರಿಕೆಯ ಸಂಸ್ಕೃತಿಯನ್ನ ನಮ್ಮದನ್ನಾಗಿ ನಾವು ಸ್ವೀಕರಿಸುವ ಅಧ್ಯಯನಕ್ಕೆ ಹೊಸದಾಗಿದೆ. ಆದರೆ ನೋಡಿ, ಬಸವಣ್ಣ ಯಾಕೆ ಮುಖ್ಯ ಅಂದರೆ, ಈ ಸನಾತನ ಧರ್ಮದ ಪ್ರತಿನಿಧಿಯಾಗಿ ನಮಗೆ ಯಾರು ಹೇಳ್ತಾರೆ? ಗೀತಾಚಾರ್ಯ ಶ್ರೀಕೃಷ್ಣನನ್ನ ನಮ್ಮ ಸನಾತನ ಧರ್ಮ ಹೇಳ್ತಾರೆ. ನಾವು ಹೇಳ್ತೀವಿ ಕೃಷ್ಣ ಮತ್ತು ಬಸವಣ್ಣ ಹೇಗೆ ಬಿದ್ದರು ಅಂತ. ಕೃಷ್ಣ ಮೂಲಕ ಅವನು ಕೂಡ ಶೂದ್ರನೇ, ಗೋಪಾಲಕ, ಬಲ್ಲರ ಕುಲದಿಂದ ಬಂದವನು. ಅವರನ್ನ ದೇವರನ್ನಾಗಿ ಮಾಡಿದ ಜನ ಕೃಷ್ಣ ಬಾಯಿ ಹೇಳ್ತಾರೆ, ಚಾತುರ್ವರ್ಣ ಮಯಾಷ್ಟ ಗುಣಕರ್ಮ ವಿಭಾಷ, ಚಾತುರ್ವರ್ಣ ಮಯಾಷ್ಟ ಗುಣಕರ್ಮ ವಿಭಾಷ. 4 ವರ್ಣಗಳನ್ನ ಅಲ್ಲೇ ಹುಟ್ಟಿಸಿದ್ದೇನೆ, ಅವರ ಗುಣಕರ್ಮಗಳಿಗೆ ಅನುಸಾರವಾಗಿ ಕೃಷ್ಣ ಹೇಳ್ತಾನೆ. ಸ್ವತಃ ಆ ಕೃಷ್ಣನೇ ಶೂದ್ರನಾದ ಕೃಷ್ಣನಿಂದ ಇವರು ಆಚರಿಸ್ತಾರೆ. ಅಂದ್ರೆ ಬುದ್ಧಿವಂತ ಹೇಳ್ತಾರೆ, ಸ್ವಯಂ ಶೂದ್ರನಾದವರೇ ಶೂದ್ರನ ಪರಿಗಣಿಸ್ತಾರೆ, ಅಂದ್ರೆ ಪರಿಗಣಿಸ್ಕೊಂಡು ಮಾತಾಡ್ತಾರೆ. ಅಲ್ಲಿ ಆಮೇಲೆ ಈ ದೇಶದಲ್ಲಿ ನಮ್ಮಲ್ಲಿ ಯಾವುದು ಸನಾತನ ಸಂಸ್ಕೃತಿ ಹೇಳ್ತಾರಲ್ಲ, ಆ ಸನಾತನ
ಏನಿದೆ ನಮ್ಮ ನಮ್ಮ ಎಲ್ಲ ದೇಶದ ಅಸಮಾನತೆ ಎಂಬುದು ಪುರುಷ ಸೂಕ್ತ ಇದೆ, ಪುರುಷ ಸೂಕ್ತ. ಆ ಪುರುಷ ಸೂಕ್ತ ಪರಮಾತ್ಮ ವಿರಾಟ್ ಪುರುಷನ ತಲೆಯಿಂದ ಬ್ರಾಹ್ಮಣರು, ಬಾಹುವಿನ ಕ್ಷತ್ರಿಯರು, ಬಟ್ಟೆಯಿಂದ ವೈಶ್ಯರು, ಪಾದ ಶೂದ್ರರು ಬಂದಂತ ಅಧಿಕಾರಬೇಕು. ಅದನ್ನೇ ಗೀತಾಚಾರ್ಯ ಅದೇ ಪುರುಷ ಸೂಕ್ತದ ತತ್ವವನ್ನೇ ಈ ಚಾತುರ್ವರ್ಣ ಮಯಸ್ಕರ ಗುಣಕರ್ಮ ವಿಭಾಷ ಅಂತ ಹೇಳಿದ್ದಾರೆ. ವರದಿ ಶಫೀಕ್ ಹುಸೇನ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.